ಹೋಟೆಲ್ದು ಕಾನ್ಸೆಪ್ಟ್ ಮಾಡ್ತಾರಲ್ಲ, ರೆಸಾರ್ಟ್ ಕಾನ್ಸೆಪ್ಟ್, ಅವಾಗ ಈ ಹಳೆ ಕಂಟೆಸ್ಟೆಂಟ್ ಗಳೆಲ್ಲ ಮನೆಗ್ ಬಂದಾಗ ನೀವೇನಂದ್ರೆ ಬ್ಯಾಕ್ ಟು ಬ್ಯಾಕ್ ಅವರಿಗೆ ಕೌಂಟರ್ ಕೊಡ್ತಾನೆ ಇರ್ತೀರಾ. ಅವ್ರಿಗೆ ಹೆಂಗಂದ್ರೆ ಒಂದ್ ಕೌಂಟರ್ ಇಂದ ಸುಧಾರಿಸ್ಕೊಳೋಷ್ಟ್ರಲ್ಲಿ ಇನ್ನೊಂದ್ ಕೌಂಟರ್ ಕೊಟ್ಬಿಟ್ಟಿರ್ತಾ ಇದ್ರಿ. ಅದ್ ಯಾವ ಲೆವೆಲ್ಗೆ ಹೊರಟೋಯ್ತು ಅಂತಂದ್ರೆ ಇಲ್ಲಿ ನೋಡ್ತಿರೋರ್ಗೆ ಹೆಂಗಿತ್ತಂದ್ರೆ ಒಡದಾಟನೆ ಮಾಡ್ಕೊಂಡ್ಬಿಡ್ತಾರೆ ಇವ್ರ ಮನೆ ಒಳಗಡೆ ಅಂತ. ರಜತ್ ಅವ್ರು ಅಂತೂ ಸಿಕ್ಕಾಬಿಟ್ಟೆ ರೊಚ್ಕೆದ್ಬಿಟ್ಟಿದ್ರು ನಿಮ್ ಮೇಲೆ. ಯಾಕೆ ಗಿಲ್ಲಿಯವ್ರಿಗಂದ್ರೆ ಗಿಲ್ಲಿ ಗೊತ್ತೇ ಆಗ್ಲಿಲ್ಲ ಅವ್ರಿಗೆ ನಿಜವಾಗ್ಲೂ ಸಿಟ್ಟು ಬರ್ತಾ ಇದೆ ಅಂತ ಸಿಚುವೇಶನ್ ಅಲ್ಲಿ? ಅದು ಏನಾಗೋಯ್ತು ಅಂದ್ರೆ ಮೇಡಮ್, ಈಗ ರೆಸಾರ್ಟ್ ಟಾಸ್ಕ್ ಅಂತ ಬಂದಾಗ ಅವ್ರೇನು ಹಿಂಗೆ ಬಂದಿರೋರು, ಹೋಟ್ಲಿಗೆ ಬಂದಿರೋರು ಅವರು ಕೋಪ ಮಾಡ್ಕೋಬೇಕು, ನಾವು ಏನು ಕೋಪ ಮಾಡ್ಕೋದೇನೆ ಸರ್ವ್ ಮಾಡಬೇಕು ಅಂತ ಇದ್ದಿದ್ದು. ಈಗ ಕಾನ್ಸೆಪ್ಟ್ ಇರೋದ್ರಿಂದ ಅವರು ಕೋಪ ಮಾಡ್ಕೊಂತಿರೋದು ಕಾನ್ಸೆಪ್ಟು. ಅದು ಕೋಪ ಮಾಡ್ಕೊಳ್ಳೋದು ಅಂದ್ರೆ ಏನಾರು ತಪ್ಪಾದ್ರೆ ಕೋಪ ಮಾಡ್ಕೊಳ್ಳೋದು, ಅಂದ್ರೆ ಹಿಂಗ್ ಬಾ ಹಂಗ್ ಬಾ ಹಂಗೆ ಹೋಟ್ಲಿಗೆ ಬಂದಿರೋ ಗೆಸ್ಟ್ಗಳು ಇರ್ತಾರಲ್ಲ, ಅದನ್ನ ಮೇಂಟೈನ್ ಮಾಡ್ಬೇಕು ಅನ್ನೋದು ಅವ್ರದ್ದು. ನಾವು ತಂದು ಸರ್ವ್ ಮಾಡೋದು, ಅಡುಗೆ ಮಾಡೋದು ಇದು ನಮ್ದು ಅಂತ. ನನ್ಗೇನ್ ಕಾಣಿಸ್ತಿತ್ತು ಅಂದ್ರೆ ಅವರು ಕ್ಯಾರೆಕ್ಟರ್ ಅವರೇ ಹತ್ಕಂಗ್ ಆಡ್ತವ್ರೆ, ಕ್ಯಾರೆಕ್ಟರ್ ಅವರೇ ಹತ್ಕಂಗ್ ಆಡ್ತವ್ರೆ ಅಂತ ಅನಿಸ್ತಿತ್ತು. ಅದಕ್ಕೆ ನಾನು ಜಾಸ್ತಿ ಮಾಡ್ತಾ ಇದ್ದೆ.